ಅಲ್ರಿ ಅಲ್ಲಿ ಕೊಟ್ಟಾನ ತಂದೆ ನಾವು ಇಟ್ಟು ಚಂದ ಕಾಣಕತ್ತೀವಿ. ಅಪ್ಪಿ ತಪ್ಪಿ ಮೂಗ್ ತಂದು ಇಲ್ಲಿ ಹಚ್ಚಿದ್ನ ತಿಳ್ಕೊ. ಹ್ಯಾಂಗ ಕಾಣ್ತಿದ್ದೇವ್? ಮೂಗ್ ತಂದು ಇಲ್ಲಿ ಹಚ್ಚಿದ್ದ, ಬಾಯಿ ತಂದು ಬಗಲಾಗಿಟ್ಟಿದ್ನಂದ್ರ ಏನ್ರಿ? ರೊಟ್ಟಿ ಪಲ್ಯ ಹಿಂಗ ಕಾಲು ತಂದು ಡುಬ್ಬಕ್ಕೆ ಹಚ್ಚಿದ್ನಂದ್ರ ಅಲ್ಲ ಚಂದ ಕಾಣ್ತಿದ್ದೇವನ್ ಹೇಳ್ರಿ. ಕಲರ್ ಹಂಗೆ ಕೂಡ ಯಾಕ ಏನ್ರಿ ಆಕಾರ ಬೇರೆ ಬೇರೆ ಇದ್ರು ಕೂಡ ಆದ್ರೆ ಇಡೀ ಶರೀರ ಅಂತಕ್ಕಂಥ ಅವಯವಗಳನ್ನುವಂಥವು ಏನದವಲ್ಲ ಎಲ್ಲರಿಗಿನ ಕೂಡ ಅಟ್ಟೆ ಕೊಟ್ಟಾನ, ಹೆಚ್ಚ ಕಡಿಮೆ ಏನು ಕೊಟ್ಟಿಲ್ಲ. ಏನು ಅತಿ ರೂಪತಿ ಅದಳ ತಗೊಂಡ್ ಆಕಿಗೆ ಏನಂದ ಏನ್ರಿ ಆಕಿಗೇನು ಎಕ್ಸ್ಟ್ರಾ ಬಂದು ಏನ್ರ ಕೊಟ್ಟಿರ್ತಾನೆ, ಏನು ಕೊಟ್ಟಿರಂಗಿಲ್ಲ. ಆದ್ರ ಇವು ಬಡ್ಕೊಳ್ತಕ್ಕಂಥದ್ದು ಹಂಗ ಮನ್ಯಾಗಿಂದ ಏನ್ರಿ ಬೇಕಾದಂಥ ರೂಪತಿ ಆಗಿರ್ತಕ್ಕಂಥ ಬೇಕಾದಂಥ ಹೆಂಡತಿ ಮನೆ ಒಳಗಿದ್ರು ಏನ್ರಿ ಅವ ಆಕಿನ ಮೇಲೊಂದು ಅಟ್ಟ ಆಸೆ ಇಟ್ಟ. ಯಾಕಂದ್ರ ಅಂತ ಹೆಣ್ಣುಗಳು ಹೆಂಗ್ ಮಾಡ್ತಿರ್ತಾವ ಒಂದು ಇವಕ್ಕೆ ಮಳ್ಳು ಮಾಡ್ತಾವ. ನೀವು ಹಂಗೆ ಮಳ್ಳು ಮಾಡ್ಬೇಕು ಏನ್ರಿ. ಅವ್ರು ಹೆಂಗೆ ಮಾಡ್ತಿದ ಅವ್ವ ನನ್ನ ರಾಜ ಬಂತ ಬಾ ಹಿಂಗೆ ಮಾಡ್ಬೇಕು ನೀವು. ಅದು ಎಲ್ಲರೂ ಹೊರಗಿಂದ ಬರ್ತಿತ್ತ ತಿಳ್ಕೊ ಏನ್ರಿ. ಅದು ಹೊರಗಿಂದ ಮನೆಗೆ ಬರ್ತಿತ್ತಾನ ಬಂತಲೆ ರಾಜ ಚೀ ಕಳ್ಳ ಏನು ಹಾಲು ಕುಡಿತು ನನ್ನ ರಾಜ, ಏನು ಹಲಕು ಹಾಲು ಕುಡಿತು ನನ್ನ ರಾಜ, ಏನು ಕುಡಿದು ಉಣ್ತಿದೆ ಏನು ಉಂಡು ಬಳಕ ಮತ್ತೆ ಕುಡಿತು ನನ್ನ ರಾಜ. ಹೆಂಗೆ ಅನ್ಬೇಕು ನೀವು. ಅವಾಗ ನೋಡ ಅವ ಇಲ್ಲೇ ಮೀಸಿ ಹಿಂಗಿದ್ದು ಹಿಂಗೆ ಮಾಡ. ನೀವು ಹಂಗೆ ಮಾಡಂಗಿಲ್ಲ. ನೀವೇನು ಮಾಡ್ತೀರಿ? ಯಾಕಂದ್ರೆ ದಾಳಿ ಕಟ್ಕೊಂಡು ಬಂದಿನೋ ಧೈರ್ಯ ನಿಮಗ. ಯಾಕ್ರಿ ಎಲ್ಲಿಗೆ ಹೋಗೋದದ? ಅದಕ್ಕೆ ನಿಮ್ಗೆ ಅಟ್ಟು ಧೈರ್ಯ ಅದು ಹೊರಗಿಂದ ಹೊಂಟಿದ್ದ. ಬಾ ಈಗ ನೆನಪಾಗದ ನಿನ್ನ ಮನಿ, ಬಾ ತಿನ್ನಬಾ. ಅದು ಏನೋ ತಿನ್ನಬಾ ಅಂದ್ರೆ ಕೂಳು ತಿನ್ನಬಾ. ಯಾಕ್ರಿ ಕೂಳತಾವ ಈ ಕಡೆ. ನನಗೆ ಮುಂಜಾನೆ ಒಬ್ಬ ಭೇಟಿ ಹಾಲಕ್ಕೆ ಬಂದಿದ್ದ. ನನಗೆ ಭಯಂಕರ ಕೆಮ್ಮ ಕೆಮ್ಮ. ಯಪ್ಪ ಕೂಳ ಅಂಥದ್ದು ಇಂಥ ತಿನ್ನಬಾರ್ದು ಯಪ್ಪ ಅಂದ. ನಾ ಕೂಡು ತಿನ್ನಲ್ಲೋ ಯಪ್ಪ ಅಂದ. ಅವ ನನಗೆ ಹೇಳಕತ್ತಾನ. ನಾನೇ ನಿನ್ನೆ ಒಂದು ಸ್ವಲ್ಪ ಎಣ್ಣಿದು ಪುರೇ ತಿಂದಿನಪ್ಪ, ಹಿಂಗೆ ಕೆಮ್ಮ ಬಂದದ. ನಾನೇ ಯಪ್ಪ ಕೂಳ ಅಂತ ತಿನ್ನಬಾರ್ದಪ್ಪ. ಅವ ಏನು ಬ್ಯಾರೆದವ ಅಲ್ರಿ, ಜಂಗಮರವ. ಅವನು ಬಾಯಾಗ ಭಾಷೆ ಅಂತದು. ಇದು ಕೇಳ್ರಿ ಕತಿ. ಯಾಕಂದ್ರೆ ಕಾವಿ ಸೆಲ್ಲೆ ಹಾಕಿದ್ನಂತಂದ ಕಾವಿ ಜಂಗಮರವನೇ ಇದ್ದಿರ್ಬೇಕವ. ಅವ ನನಗಂತಾನ ಯಾಕಪ್ಪ ಭಾಳ ಕೆಮ್ಮಗದ. ಇಲ್ಲಪ್ಪ ನಿನ್ನೆ ಬಿಜಾಪುರಕ್ಕೆ ಹೋದಾಗ ಒಂದು ಪುರಿ ತಿಂದಿನಿ, ಅದು ಎಣ್ಣೆ ಸಲುವಾಗಿ ಅಂದ್ರೆ ಹಿಂಗೆ ಆಗ್ಯದ, ಏನು ಮಾಡೋದು ಗೊತ್ತಿಲ್ಲ, ನಿನ್ನೆದಿಂದ ಕೆಮ್ಸ್ಲಕತ್ತದ ನಾನೇ. ಅವ ಅಂತ ನನಗೆ ಯಪ್ಪ ಕೂಳು ಅಂತ ತಿನ್ನಬಾರ್ದು ಯಪ್ಪ ಅಂದೆ. ಕೂಳ ನಾ ತಿನ್ನಲ್ಲ ಓಯಪ್ಪ, ಪ್ರಸಾದ ತಗೋತೀನಿ ಎಂದೇನ. ಕೂಳು ತಿನ್ನಕ ನಾನು ಇದು ಭಾಷೆ ನೋಡ್ರಿ. ಸಂಸ್ಕಾರ ಇದ್ದ ಮನೆಗೆ ಏನಂತಾರ ಏನ್ರಿ, ಪ್ರಸಾದ ತಗೊಂಡು ಕರಿತೀರಿ. ಈ ಸದ್ಯ ನಾವು ಏನಂತೀವಿ ಇಲ್ಲಿ ಶಾಂತೇಶನ ಸ್ಥಾನದಾಗ ನಾವೇನಂತೀವಿ, ಯಾರು ಊಟ ಮಾಡ್ಲಾರ್ದೆ ಹಂಗೆ ಹೋಗ್ಬೇಡ್ರಿ ತನಂಗಿಲ್ಲ, ಯಾರು ಪ್ರಸಾದ ತೊಗೊಳ್ಳಾರ್ದಿನ ಹಂಗೆ ಹೋಗ್ಬೇಡ್ರಿ. ಯಾಕ ಇಲ್ಲಿ ಇರ್ತಕ್ಕಂಥದ್ದು ಅದು ಬರೀ ಊಟ ಅಲ್ಲ, ಕೂಳಲ್ಲ, ಅದು ಏನದ ತಗೊಂಡು ಕೇಳಿದ್ರೆ ಶಾಂತೇಶನ ಮಹಾಪ್ರಸಾದ ತಗೊಂಡಂದ್ರೆ ನಾವು ಪ್ರಸಾದ ತೊಗೊಂಡು ಹೋಗ್ಬೇಕು. ಏತಲ್ರಿ ಅದನ್ನ ಊಟ ತಗೊಂಡು ಉಂಡ್ರ ಏನ್ರಿ ಬರೀ ಹೊಟ್ಟಿಗೆ ಹಾಕದ, ಕೂಳ ತಗೊಂಡು ತಿಂದ್ರ ಎದಕ್ಕೂ ಹತ್ತಲ್ಲ. ಮನೆ ಪ್ರಸಾದ ತಗೊಂಡಿದ್ದೆ, ಅಪ್ಪನ ಪ್ರಸಾದ ಶಾಂತೇಶನ ಪ್ರಸಾದ ಅತ್ ನೀವು ತಗೋರಿ. ಪ್ರಸಾದ ತಗೊಂಡು ಉಣೋದಕ್ಕಿಂತ ಮುಂಚಿತವಾಗಿ ಏನ್ರಿ ಒಂದು ಈಟನ್ನು ಹಿಂಗೆ ಕಣ್ಣಿಗೆ ಹಚ್ಕೊಂಡಿಯಪ್ಪ, ಇದು ನಿನ್ನ ಪ್ರಸಾದ ತಗೊಂಡು ನೀವು ಹೊಟ್ಟೆಗೆ ಸ್ವೀಕಾರ ಮಾಡ್ರಿ. ನಿಮಗೆ ಏನು ರೋಗ ಇದ್ರು ಕೂಡ ಆ ಪ್ರಸಾದದಿಂದ ಎಲ್ಲ ರೋಗಗಳು ಕೂಡ ನಿವಾರಣೆ ಆಗ್ತಾವ. ಅಂದ್ರೆ ಪ್ರಸಾದ ತಗೊಂಡ್ರ ಕೂಳ ತಗೊಂಡು ತಿಂದ್ರಿ ಅಂತಂದ್ರೆ ಏನೂ ಆಗಲ್ಲ. ಹೊಳ್ಳಿ ಶಾಂತೇಶನ ಶಾಪ ತಡ್ತದೆ ನಿಮ್ಗೆ. ಹೊರ ಹೆಂಗೆ ಕೊಡ್ತಾನೆ ರೀ ಕೂಳ ತಿಂದ್ರ? ಹೌದಿಲ್ಲ. ಅವು ಕೂಳು ತಿನ್ನವು ಯಾವು ಏನ್ರಿ, ಊಟ ಮಾಡೋದತ್ತಂದ್ರೆ ಅರ್ಧಂಬರ್ಧ ಸಂಸ್ಕಾರ ಇದ್ದ ಮನ್ಯಾಗ, ಅತಿ ಸಂಸ್ಕಾರ ಇದ್ದ ಮನ್ಯಾಗ ಪ್ರಸಾದ. ಏನು ಸಂಸ್ಕಾರ ಗಂಧನೆ ಗೊತ್ತಿಲ್ಲ ಅಂದ್ರೆ ಅದು ಕೂಳತ್ತವ. ಕೂಳ ಅಲ್ಲದು ಪ್ರಸಾದ ಏನ್ರಿ. ಹಂಗ ಇಲ್ಲಿ ಮಲ್ಲಮ್ಮಳದು ಅವನಿಗೆ ಎಟ್ಟು ನೀವೆಲ್ಲ ಏನು ಮಾಡ್ಬೇಕು, ಹಿಂಗೆ ಗಂಡನ್ನ ಒಟ್ಟ ಮನೆಯಿಂದ ಹೊರಗೆ ಹೋಗ್ಬಾರ್ದಾಗಿತ್ತು ತಗೊಂಡ್ರೆ ನೀವು ಇಟ್ಟು ಮಾಡ್ಬೇಕು ಏನ್ರಿ. ನೀವು ಒಟ್ಟು ಹೆಣ್ಮಕ್ಳ ಐಡಿಯಾನೇ ಕಲಿಯಲ್ಲ ನೀವು. ನಾವು ಹೊರಗಿಂದ ಹೊಂಟಿರ್ತಾವ, ಬಾ ತಿನ್ನ ಬಾ ಕೂಳ ಅದಕೊಂಡು ನನಗೆ ಹತ್ತಿದ ನಿನಗೇನು ಹತ್ತದಂತ ನಿಂದಿರ್ಬಿಟ್ಟಾಳ. ಹೇಗ್ರಿ ಹೊಡಿತಾವ. ಹಾಗೆ ಮಾಡಬಾರ್ದು. ನೀವು ಸ್ವಲ್ಪ ಆ್ಯಕ್ಟಿಂಗ್ ಕಲಿಬೇಕು. ಹಿಂಗೆ ಬಂದ ಕೂಡಲೇ ಒಂದು ಈಟವನ್ನು ಮಾರಿ ನೋಡಿ ಚಂದ ನಗರಿ. ನಗು ಬರಲಿಲ್ಲ ಅಂದ್ರೂ ನಗದೆ, ಅದು ಕರಿಮರಿದು ಹಾಕಿರ್ಲಕ್ಕ ಗಂಡ ಒಂದು ಈಟ್ ನಗ್ರಿ. ನಕ್ಕುಳೆ ನೀವು ನಕ್ರಿ ಅಂದ್ರೆ ಅರ್ಧ ಟೆನ್ಷನ್ ಕಮ್ಮಕ್ಕದ. ಯಪ್ಪೋ ನನ್ನ ಹೆಂಡತಿ ಉಲ್ಲಾಸ ತಗದವ ಯಪ್ಪ ಇವತ್ತು. ಇಲ್ಲ ನೀವು ಹೀಗೆ ನಿಂತಿರಲ್ಲ ಇವತ್ತು ಏನದ ಏನಿಲ್ಲ ಏನದ ಏನು
ಅವು ಮನೆಗೆ ಬರ್ಬೇಕಾರೆ ಎದಿ ದಡ 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 ಅನ್ನಕದ. ನೀವೊಂದು ಸ್ವಲ್ಪ ನಾಟಿಕೆ ಮಾಡ್ಬೇಕು ನೀವು ಹೆಣ್ಮಕ್ಳು. ಜನ ಬಿಸಿಲಾಗಿಂದ ಬಂದತ್ತ ಜರ ಮಾರಿ ನೋಡ್ನಾಕು, ಯಾಕ್ರಿ ಇವತ್ತು ಮುಖ ಬಾಡ್ಯದಲ್ಲ, ಏನು ಆರಾಮಿಲ್ಲ, ಏನು ಏನಾಗೈತಿ, ಏನಿಲ್ಲ, ಹಿಂಗೆ ಕುಡ್ತೊಂಡು ಸಾಲ ಅದೇನ ಮಾಡ, ಅಯ್ಯ ಅದೇನು ಅದ್ಯಾಕೆ ಚಿಂತೆ ಮಾಡ್ತೀರಿ ತೋರಿ, ಯಾಕೆ ಸಮಾಧಾನ ಹೇಳ್ಬೇಕು. ಮತ್ತೆ ನಾಳೆಗೆ ಕುಡ್ಲಾಕ್ ಬರ್ತದೆ ತೋರಿ, ಎಲ್ಲಿದ ತಂದೆ ಅಂದ ಕುಡ್ಲಾಕ್ ಬರ್ತದೆ, ಏನು ಮಾಡಕ್ಕೆ ಬರ್ತದೆ, ಅದ್ರ ಸಲುವಾಗಿ ನೀವು ಯಾಕೆ ಚಿಂತೆ ಮಾಡ್ತೀರಿ, ಬರ್ರಿ ನೀವು ಊಟ ಮಾಡ್ಬಾರಿ. ಹಿಂಗೆ ಕರೆದ್ರೆ ಎಷ್ಟು ಪ್ರೀತಿ ಅನ್ನಿಸ್ತಾರೆ ಗಂಡಾಗ. ಹಿಂಗ್ಯಾಕಾಗದ ನೀನು ಮಾರಿ ನಮಗೆ ಆ ಕುಡ್ತೋಳ ಸಾಲ ಟೆನ್ಷನ್ ಆಗ್ಯದ ತದವತ್ತದ ಮಾಡಿದ್ದುಣ್ಣು ತಿನ್ನಿ. ನೀನೇ ಮಾಡಿದಿಲ್ಲ, ಅದು ಮಾಡಿದ ಸಾಲನೇ ಆಕಿನ ಕಾಲಾಗ ಮಾಡಿರ್ತದ. ನೀ ಮಾಡಿದ್ವುಣ್ಣು ಮದಿಗೆ ಹ್ಯಾಂಗೆ ಅರ್ಧಂಗಿನಿ ಯಾಕಾಡ್ರಿ. ಹೌದಿಲ್ಲ, ಗಂಡನ ಸುಖ ದುಃಖದಾಗ ಮನ್ಯಾಗ ಹೆಂಡತಿ ಎಟ್ಟು ನಕ್ಕೋತಿರ್ತಾಳ ಅಟ್ಟು ಗಂಡ ಮಕ್ಕಳು ಉಲ್ಲಾಸದಾಗಿರ್ತಾರ. ಈ ತಲೆಗಿರ್ಲಿ ನಕ್ಕೋತಿರ್ಬೇಕು. ಏನೇ ಕಷ್ಟಗಳಿರಲಿ, ಯಾರ ಮನೆಯಾಗಂದ ಕಷ್ಟ ಬಿಟ್ಟವ್ರಿ, ಯಾರ ಮನೆಗೆ ದುಃಖಗಳು ಬಿಟ್ಟವಂತೀರಿ ಏನು? ಯಾರಿಗಂದ ಸಾಲ ಸೂಲ ಏನ್ರಿ ಬಡತನ ಸಿರಿತನ ಇದು ಯಾರಿಗೆ ಬಿಟ್ಟದಂತೀರಿ ನೀವು? ನಿಮಗೂ ಬಿಟ್ಟಿಲ್ಲ, ನಮಗೂ ಬಿಟ್ಟಿಲ್ಲ. ತೀತಿ ನಮ್ಮ ಸನ್ಯಾಸಿಗಳಿಗೆ ನಮಗರೇನು ಬಿಟ್ಟವಂತೀರೇನು ನೀವು? ನಮಗೂ ಬಿಟ್ಟಿಲ್ಲ. ನಾವು ಇಲ್ಲಿ ಪುರಾಣ ಹೇಳಕತ್ತೀನಿ ಅಂದ್ರೆ ನನ್ನ ಚಿಂತೆ ಎಲ್ಲ ನಮ್ಮ ಮಡದ ಕಣ್ಣೆ ಅದ ಏನ್ರಿ. ಯಾರಿಗೆ ನಂಗೆ ಚಿಂತೆ ಇರ್ಲಾರ್ದೆ ಯಾರು ಇರ್ತಾರೆ? ಏನು ಇದ್ರೂ ಕೂಡ ಎದ್ರಾಗ ಮರಿಬೇಕತ್ತಿಕೊಂಡ್ರ ಗಂಡ ಹೆಂಡತಿ ಕೂಡಿ ನಗುವಿನೊಳಗೆಂದ ಮರಿಬೇಕು. ಜಗಳದಾಗೆ ಮರೆಯೋದಲ್ಲ. ಜಗಳದಾಗ ಮರ್ತೀರಿ ಎತ್ತಿಕೊಂಡ್ರ ಏನ್ರಿ ಮನಿತನದೊಳಗೆ ಅದು ಸುಖ ಅಂತಕ್ಕಂಥದ್ದು ಕೊಡಂಗಿಲ್ಲ. ನಗುವಿನೊಳಗೆಂದ ಮರ್ರಿ. ಸುಮ್ಮನೆ ಅವನು ಹೊರಗಿಂದ ಮನೆಗೆ ಬಂದಂದ್ರೆ ಜರ ನಕ್ಕು ಬಿಟ್ರೆ ಸಾಕು. ಹೆಣ್ತಿದು ನಗುಮುಖನೇ ಬೇಡ್ತದ. ನೀವು ಹಾಂಗೆ ಮಾಡಲ್ಲ. ಹೆಂಗೆ ನೇ ಬಾ ಹೆಡ್ತಿ ಇರು ಕಳೆತ್ತಿ ನಿತ್ತಾಗ ನಿಂತಿರಿ ಅಂತಂದ್ರೆ ಅದು ಯಪ್ಪು ಯಾಕರೆ ಬಂದು ಮನೆಗೆ ಅಂದ್ರೆ ಸಣ್ಣಗೆ ಹೋಗ್ತದ ಬಸ್ ಸ್ಟ್ಯಾಂಡ್ ಕಡೆ. ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಒಂದು ತಟಕ್ಕೆ ಹಾಕೊಂಡು ಹಿಂಗೆ ಬಂದತ್ತು ನೀವೇ ಆಟೋಮೆಟಿಕ್ ಗಪ್ ಹಾಕಿರಿ. ಯವ್ವ ಇದು ಹ್ಯಾಂಗೆ ಹೊಂಟದ ಏನತ್ತಂದು. ಹೌದಿಲ್ಲ, ಅವು ಕುಡಿಬಾರ್ದಾಗಿತ್ತು, ಚಟಗಳು ಕಲಿಬಾರ್ದಾಗಿತ್ತು, ನೀವೆಲ್ಲ ಪ್ರೀತಿಯಿಂದ ಇರಬೇಕಾಗಿತ್ತು ಅಂದ್ರೆ ಒಂದು ಈಟು ನಕ್ವತ್ತಿ ಅಂದ ಯಾಕ್ರಿ ಏನ್ರಿ ಇಟ್ಟು ಚಂದ ಮಾತಾಡ್ಸೋದು. ಹೌದಿಲ್ಲ, ಹಂಗೆ ಮಾತಾಡಿಸ್ಬೇಕು. ಅದು ಇದು ಬಿಡ್ತೀರಿ ನೀವು. ಅದಕ್ಕಾಗಿ ನಾವು ಇವೇನು ಮಾಡ್ತಾವೆ, ನೀವು ಹಿಂಗೆ ಮಾರಿ ಮಾಡ್ಲಾಕ ಹತ್ಕೊಂಡ ನಗಕ್ಕಿ ಬಲ್ಲಿ ಹೊಣ್ತಾವ. ಆಕಿ ಇವನು ಬಲ್ಲಿ ರೊಕ್ಕ ಸೆಳಿಬೇಕಾಗಿರ್ತದ. ಅವ್ವ ಬಾಡ ರಾಜ್ ಹಿಂಗೆ ಅದು ಕುಳಿಯಲ್ಲ ಇದು ಹೊಂಡತ್ ನೋಡಿದ್ದು ಸಣ್ಣಗೆ ಸಂಧಿವಾರಿ ಹೋತವ. ಅದಕ್ಕೆ ನೀವು ನಿಮ್ಮ ಗಂಡ ಹೊರಗೆ ಹೋಗ್ಬಾರ್ದಾಗಿತ್ತು ಅಂದ್ರೆ ನಾವು ಮನ್ಯಾಗಿಂದ ಹೆಣ್ಮಕ್ಳು ನಾವು ಹ್ಯಾಂಗಿರ್ಬೇಕು ಹಂಗಿರ್ಬೇಕು ಏನ್ರಿ. ಪಾಪ ಇಲ್ಲಿ ನೋಡ್ರಿ ಏನಿದ್ದಿರ್ಬೇಕು ಹೇಳ್ರಿ. ಇಲ್ಲಿ ಮನ್ಯಾಗ ವೇಮಣ್ಣಗಿಂದ ಬೇಕಾದಂಥ ಬಂಗಾರದಂತ ಹೆಣ್ತಿದಾಳ, ಬೇಕಾದಟ್ಟಂತ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ತಿದಾಳ. ಆದ್ರೂ ಕೂಡ ನಮ್ಮ ಮಲ್ಲಮ್ಮನ ಮೂಗಿನೊಳಗಿರ್ತಕ್ಕ ನತ್ತನ ಇಸ್ಕೊಂಡ ಓಡ್ಲಿಕ್ಕತ್ತಾನೆ. ಎಷ್ಟು ಆಸೆ ಇಟ್ಟಿರ್ಬೇಕು. ಓಡ್ದ 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 ಏ ಬಾಗಿಲು ತೆಗಿ ಅಕಿ ಅಂತಾಳ. ನತ್ತು ತಂದಿದೇನಿಲ್ಲ, ತಂದಿನಿ ನೋಡಿಲ್ಲ ಎತ್ತುಕೊಂಡ ಕಿಡಿಕಿಯಾಗಿ ಅಂದ ತೋರಿಸ್ದ. ಕಿಡಿಕಿಯಾಗಿ ತೋರಿಸೋದು ಮೂಲಕ ಬಾಗಿಲು ತೆಗಿತಾ. ಎಷ್ಟು ಖುಷಿ ಆಕಿಗೆ. ಅದನ್ನ ಮೊದಲು ಮುಗಿನಾಗ ಇಟ್ಕೊಂತ ಹುಚ್ಚಿ ಹಂಗೆ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ? ಇಲ್ಲ ಹಂಗೆ ಕೊಡಕ್ಕೆ ಬರಂಗಿಲ್ಲ. ಇದು ಇದು ನಮ್ಮ ಮೌನ ಮೂಗಿನಾಗ ಎನ್ನತ್ತದ. ಇದು ಮಲ್ಲಮ್ಮನ ಮೂಗಿನೊಳಗೆ ಎನ್ನತ್ತದ. ಇದು ಹಂಗೆಂದ ಕೊಡಾಕೆಂದ ಬರಂಗಿಲ್ಲ. ಮತ್ತೆ ಹೆಂಗೆ ಕೊಡ್ತಿದಿ? ನಾ ಏನು ಹೇಳ್ತೀನಿ ಅದನ್ನ ಮಾಡಬೇಕು, ಆಮೇಲೆ ಅದನ್ನ ನತ್ತು ಕೊಡ್ತೀನಿ ಎತ್ತಿಕೊಂಡಂದ. ಯಾವಾಗಂದ ಇಟ್ಟು ಹೇಳಿದಾಗ ಆಯ್ತು ನೀ ಏನು ಹೇಳಂತಿ, ನೀ ಏನು ಮಾಡಂತೀನ ಮಾಡ್ತೀನಿ ಎತ್ತಿಕೊಂಡಂದ ಅಂತ ಹೇಳಲು ಅವಾಗ ನೀವು ಹೋಗಿ ಮನ್ಸದ ಮೇಲೆ ಅಂದ ಕುಂತ ಬೇಗ ಹೇಳು ಆ ನತ್ತು ಕೊಡು ನನಗ, ನಾ ಮುಗಿನಾಗ ಇಟ್ಕೊಂಡು ನೋಡ್ತೀನಿ, ನಾ ಕನ್ನಡಗೆ ಅಂತ ನೋಡ್ಕೋಬೇಕು, ನನಗೆ ನತ್ತು ಕೊಡು ಒತ್ತಿಕೊಂಡು ಸವನ ಬೇಡ್ಲಕತ್ತ. ಹಂಗೆ ಕೊಡಂಗಿಲ್ಲ. ಹಂಗಂದ್ರೆ ಏನು ಮಾಡಲಿ ನಾನು? ಏನಿಲ್ಲ, ನೀನು ದಿಗಂಬರಿಯಾಗಿ ಮೈ ಮೇಲಿಂದ ಒಂದು ಎಳಿ ದಾರನ ಕೂಡ ನಿನ್ನ ಮೈ ಮೇಗಿಂದ ಇರಬಾರ್ದು. ನೀನು ಎಂತೀವಿ, ನೀನು ದಿಗಂಬರಿಯಾಗಿ ನಾನು ಕುಂತಿರ್ತಕ್ಕಂಥ ಮನ್ಸ 5 ಸುತ್ತ ಹಾಕ್. ಯಾವಾಗ 5 ಸುತ್ತ ಹಾಕಿದ್ರೆ ಮಾತ್ರ ನಿನಗೆ ಈ ನತ್ರ ಕೊಡ್ತೀನಿ ಎತ್ತಿಕೊಂಡಂದಾಗ ಆಕಿ ಅಂದ್ಲು ಮೊದಲೇ ಮಾನ ಮರ್ಯಾದೆ ಬಿಟ್ಟಿದ್ದಿರ್ತದ ಏನ್ರಿ. ಆಕಿಗೇನು ಮಾನೇನು ಮರ್ಯಾದೇನು? ಆಕೆ ಅಂದ್ಲು ಇದೇನು ದೊಡ್ಡ ಕೆಲಸ ಹೇಳಕತ್ತಿದೆ ಅಂದ್ಲಕ್ಕಿ, ಇದೇನು ದೊಡ್ಡ ಕೆಲಸ ಹೇಳಕತ್ತಿದೆ, ಅದನ್ನ ಮಾಡ್ತೀನಿ ಎತ್ತಿಕೊಂಡಂದು. ಯಾವಾಗಿಂದ ದಡ ದಡ ನಾ ಹುಟ್ಟಿರ್ತಕ್ಕಂಥ ಬಟ್ಟೆಗಳನ್ನು ಕಳಿಸಿ ಯಾವಾಗಿಂದ ನೀವು ವೇಮಣ್ಣ ಏನು ಮನ್ಸದ ಮೇಲೆ ಅಂದ ಕುಂತಿದ್ನಲ್ಲ 5 ಸುತ್ತನ ತಗಂದ ದಿಗಂಬರಿಯಾಗಿಂದ ಸುತ್ತ ಹಾಕ್ಲಿಕ್ಕತ್ತಾಳೆ. ಯಾವಾಗಿಂದ 1 ಸುತ್ತ ಹಾಕದ್ಲು. ನಿಮಗೊಂದು ಮಾತು ಹೇಳ್ತೀನಿ, ಮಲ್ಲಮ್ಮನ ಬಳಿ ಎಷ್ಟು ತಾಕತ್ತಿತ್ತು, ನತ್ತಿನೊಳಗಿಂದ ಎಷ್ಟು ತಾಕತ್ತಿತ್ತು ಅನ್ನೋದಕ್ಕೆ ನಿಮಗೆ ಹೇಳ್ತೀನ. ಯಾವಾಗಿಂದ ಮನ್ಸದ ಮೇಲೆ ನಮ್ಮ ಕುಂತಾನೆ ಈ ವೇಶ್ಯ ಹೆಣ್ಮಗಳು ಯಾವಾಗಿಂದ 1 ಸುತ್ತ ಹಾಕ್ಯಾಳೆ, ಆ ಹೆಣ್ಣಿನ ಬಣ್ಣ ಕಪ್ಪಾಗಿಬಿಡ್ತು. ಕಲ್ಪನೆ ಇರಲಿ ಮಗ. ಯಾವಾಗಿಂದ 1 ಸುತ್ತ ಹಾಕ್ಯಾಳಲ್ಲ ಆ ಹೆಣ್ಣಿನ ಏನಂತೀವಿ ಬಣ್ಣ ಅಂತಕ್ಕಂಥ ಕಪ್ಪಾಗಿ ನಿಂತದೆ. ಯಾವಾಗ ಆಕಿಗೆ ಗೊತ್ತಿಲ್ಲ, ಅಯ್ಯೋ ನನ್ನ ಬಣ್ಣ ಕರ್ಗಾಲಕತ್ತದಲ್ಲ, ನನ್ನ ಬಣ್ಣ ಹಿಂಗಾಲಕತ್ತಲ್ಲ, ಆಕಿ ಕಲ್ಪನೆ ಇಲ್ಲ.
ಯಾವಾಗಿಂದ ಒಂದೇ ಸುತ್ತ ಹಾಕ್ಯಾಳೆ, ಬಣ್ಣೆಲ್ಲ ಕಪ್ಪಾಗ್ಯದೆ, ಮತ್ತೊಂದೆಂದ ಸುತ್ತ ಹಾಕ್ತಾಳೆ. ಅಲ್ಲಿ ಆಶ್ಚರ್ಯ ಏನು ಮತ್ತುಕೊಂಡು ಕೇಳಿದ್ರೆ ಆಕಿನ ಶರೀರ ಮ್ಯಾಗಿಂದ ಚರ್ಮನೇ ಉಳಿಲಿಲ್ಲ ಏನ್ರಿ. ಆಕಿನ ಮೈ ಮ್ಯಾಗಿನ ಚರ್ಮನೇ ಉಳಿಲಿಲ್ಲ. ಇಡೀ ಈ ಚರ್ಮದ ಒಳಗೆ ಏನಿರ್ತದಲ್ಲ ದೇಹ, ಅದು ಎಲ್ಲವೂ ಕೂಡ ಕಾಣಕತ್ತದೆ. ನಾಗನೇ ಸುತ್ತಂದ ಹಾಕ್ಯಾಳೆ, ಯಾವಾಗಿಂದ ಒಳಗಿರ್ತಕ್ಕಂಥ ದೇಹದೊಳಗಿರ್ತಕ್ಕಂಥ ಏನೂ ಉಳಿಲಿಲ್ಲ. ಯಾವಾಗಿಂದ 5 ಸುತ್ತ ಹಾಕ್ಯಾಳ, ವೇಮಣ್ಣನ ಕಣ್ಣಿಗೆ ಬರೀ ಅಸ್ಥಿ ಪಂಜರ ಕಾಣಕತ್ತದ, ಅಸ್ಥಿ ಪಂಜರ ಕಾಣಕತ್ತದ. ಅವಳು ಹೆಣ್ಣನಂಗೆಂದ ಕಾಣವಳ್ಳು. ಇವ ಏನು ಹಂಬಲಿಟ್ಟಿದ್ದ, ನಾನು ಪ್ರೀತಿ ಮಾಡಿರ್ತಕ್ಕಂಥ ಹೆಣ್ಣು ಅಟ್ಟು ರೂಪವತಿ ಅದಾಳೆ, ಅಟ್ಟು ನನ್ನ ಪ್ರೀತಿ ಮಾಡ್ತಾಳೆ, ಅಟ್ಟು ನನ್ನ ಕಾಳಜಿ ಮಾಡ್ತಾಳೆ ತಿಳ್ಕೊಳೋದು ಏನೆಲ್ಲ ಮಾಡಿರ್ತಕ್ಕಂಥವ. ಯಾವಾಗಿಂದ 5 ಸುತ್ತ ಹಾಕೋದ್ರೊಳಗ ಆಕೆ ನಿಜ ಬಣ್ಣ ಅಂತಕ್ಕಂಥ ಗೊತ್ತಾಯ್ತು. ಏನಿಲ್ಲ ನೋಡಪ್ಪ, ಇದ್ರೊಳಗೆ ಎಲ್ಲ ಬೈಲದ, ಇದ್ರ ಏನು ಇಲ್ಲೋ ವೇಮಣ್ಣ ಅಂತನ್ನೋದನ್ನ ಯಾವಾಗಿಂದ ಕೈ ಒಳಗಿರ್ತಕ್ಕ ನತ್ತ ಏನ್ರಿ ವೇಮಣ್ಣಗೆಂದ ಹೇಳ್ತದ, ಮಾತಾಡ್ತದ. ಮಲ್ಲಮ್ಮನ ಮೂಗಿನೊಳಗಿರ್ತಕ್ಕಂಥ ನತ್ತ ವೇಮಣ್ಣನ ಜೊತೆಯೊಳಗಿಂದ ಮಾತಾಡ್ತದ. ಏನಂತ ಮಾತಾಡ್ತದ ವೇಮಣ್ಣ? ನೋಡು, ಇದ್ರೊಳಗಿಂದ ಏನೂ ಇಲ್ಲ, ಇದ್ರೊಳಗಿದ್ದಿದ್ದೆ ಇಲ್ಲದ, ನಿನ್ನಲ್ಲದ, ನಿನ್ನಲ್ಲಿದ್ದಿದ್ದೆ ಅಲ್ಲದ, ಇದು ಯಾವುದು ಕೂಡ ಏನಿಲ್ಲೋ ಎಲ್ಲವೂ ಕೂಡ ಬಟಾ ಬೈಲ ತಿಳ್ಕೊಂಡು ಯಾವಾಗಿಂದ ಮಲ್ಲಮ್ಮನ ಮೂಗಿನೊಳಗೆ ನತ್ತ ಯಾವಾಗಿಂದ ಅವನಿಗೆ ಹೇಳ್ತದೋ ಅವಾಗಿಂದ ಕೈಯಾಗಿರ್ತಕ್ಕ ನತ್ತ ಹಿಂಗೆ ಹಿಡ್ದಿದ್ನಲ್ಲ, ಅದನ್ನ ತೋಣದಾಗ ಮುಟ್ಟಿ ಹಿಡ್ಕೊಂಡ ಎದ್ದು ಓಡಕತ್ತ ವೇಮಣ್ಣ. ಎಲ್ಲಿಗೆ? ಮಲ್ಲಮ್ಮನ ಕಡೆಯಿಂದ ಓಡಾಕತ್ತ. ಯಾವಾಗಿಂದ ವೇಮಣ್ಣ ಓಡಿ ಓಡಿ ಮನೆಗೆ ಬಂದು ಏನ್ ಮಾಡ್ತಾನತ್ತ ಅನ್ನೋದನ್ನ ನಾಳಿನ ದಿವಸ ನಾವು ನೀವೆಲ್ಲರೂ ಕೂಡ ನೋಡೋಣ.